ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿ ಮರಾಠ ಸಮಾಜ ಸೊಸೈಟಿ ವತಿಯಿಂದ ರವಿವಾರ ದಿನಾಂಕ 7ರಂದು ಹುಕ್ಕೇರಿ ತಾಲೂಕಿನ ಮರಾಠ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಸಮಾರಂಭ ಜರುಗಿದೆ. ಸಂಕೇಶ್ವರ ನಗರದ ಶಂಕರಲಿಂಗ ಸಮುದಾಯ ಭವನದಲ್ಲಿ ದಿ ಮರಾಠ ಸಮಾಜ ಸೊಸೈಟಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದ ವೇದಿಕೆ ಮೇಲೆ ಸಮಾಜದ ಅಧ್ಯಕ್ಷ ಅಮರ ನಲ್ವಡೆ, ಉಪಾಧ್ಯಕ್ಷರು ಆದ ಎಲ್ಪಿ ಶೆಂಡಗೆ, ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೊಲ್ಲಾಪುರ ನಗರದ ಖ್ಯಾತ ಮೈಂಡ್ ಟ್ರೈನರ್ ಆಗಿರುವಂತಹ ವಿಠಲ ಕೋತೇಕರ್, ಬಂಡು ಹತನೂರೆ, ಅಭಿಜಿತ್ ಕುರಣಕರ್, ದೀಪಕೆ ಭೇಷೆ, ಸುಭಾಷ್ ಕಾಸರ್ಕರ್, ಅಪ್ಪ ಮೋರೆ, ಶಿವಾಜಿ ಕಾಳಿಕಟ್ಟಿಗರ, ಮಧುಕರ ಮಾನೆ, ಶಶಿರಾಜ್ ಪಾಟೀಲ, ಮಹದೇವ್ ಕ್ಷೀರಸಾಗರ, ಜಯಪ್ರಕಾಶ್ ಸಾವಂತ ಮತ್ತು ಸೆಕ್ರೆಟರಿ ರಾಜು ಜಾಧವ್ ಈ ಎಲ್ಲ ಗಣ್ಯರು ವೇದಿಕೆ ಅಲಂಕರಿಸಿದರು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಿಂದವಿ ಸ್ವರಾಜ್ಯ ಸಂಸ್ಥಾಪಕ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರಿಗೆ ಗಣ್ಯರಿಂದ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಸಮಾಜ ಬಾಂಧವರಿಂದ ಶಂಕರ ಭೋಸಲೆ, ರಾಜೇಶ್ ಗಾಯಕ್ವಾಡ, ಜಯೂ ಸಾವಂತ್, ಸಮೀರ್ ಪಾಟೀಲ್ ಅವರಿಗೆ ಸಮಾಜದ ವತಿಯಿಂದ ವಿಶೇಷ ಸತ್ಕಾರ ನೆರವೇರಿಸಿದ್ರು. ಅಷ್ಟೇ ಅಲ್ಲ, ಉತ್ತಮ ಫೋಟೋಗ್ರಾಫರ್ ಪ್ರಶಸ್ತಿಗೆ ಭಾಜನರಾದ ರಾಘವೇಂದ್ರ ದೇವಗೋಜಿ ಮತ್ತು ಎಂಡಿ ಪರೀಕ್ಷೆಯಲ್ಲಿ ದೇಶಕ್ಕೆ 6ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ವೈಷ್ಣವಿ ಸಂಜು ಕಣಗಲಿ ಅವರಿಗೆ ಗಣ್ಯರಿಂದ ಅದ್ದೂರಿ ಸತ್ಕಾರ ಮಾಡಲಾಗಿದೆ. ಇದೆಲ್ಲ ಮುಗಿದ ಬಳಿಕ ಮರಾಠ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯವಾಗಲಿ ಅಂತ ಸಂಕೇಶ್ವರ ಪುರಸಭೆ ಸದಸ್ಯ ಅವಿನಾಶ್ ನಲ್ವಡೆ ಅವರು ಜಯಪ್ರಕಾಶ ನಲ್ವಡೆ ಫೌಂಡೇಶನ್ ವತಿಯಿಂದ ಸಮಾಜದ ಸೊಸೈಟಿಗೆ 11,000 ರೂಪಾಯಿಯ ಚೆಕ್ ವಿತರಣೆ ಮಾಡಿದ್ದಾರೆ. ಬಳಿಕ ವೇದಿಕೆ ಮೇಲೆ ಇರುವ ಸಮಾಜದ ಅಧ್ಯಕ್ಷ ಅಮರ ನಲ್ವಡೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. ಮೊದಲು ಸಮಾಜದ ಹಿತದೃಷ್ಟಿಯಿಂದ ಈ ಸೊಸೈಟಿ ಸ್ಥಾಪನೆ ಮಾಡಿದ್ವಿ. ಬಳಿಕ ಕಳೆದ 18 ವರ್ಷಗಳಿಂದ ಸಮಾಜವನ್ನ ಒಂದುಗೂಡಿಸುವುದಕ್ಕೆ ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡುವುದರ ಮೂಲಕ ಸಮಾಜದಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರನ್ನ ಸತ್ಕಾರ ಮಾಡುವುದರ ಮುಖೇನ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಸಮಾಜ ಬಾಂಧವರಿಗೆ ಸತ್ಕಾರ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. आमच्या संस्थेची स्थापना 18 वर्षांपूर्वी म्हणजे 2007 साली झाली. 2007 साली ज्यावेळी या संस्थेची स्थापना झाली, आम्ही या संस्थेच्या माध्यमातून समाजासाठी काहीतरी कार्य करत असावं, आमचं समाजासाठी काहीतरी आम्ही कुठेतरी देणं लागतो, समाजासाठी काहीतरी करावं या उद्देशानं या संस्थेची आम्ही स्थापना केली. आणि आज जवळजवळ 18 वर्ष होत आले आहेत. आम्ही दरवर्षी हा कार्यक्रम म्हणजे एखाद्या संस्थेची ज्यावेळी निर्मिती होते त्या संस्थेचा वार्षिक आढावा घेण्यासाठी ही सर्वसाधारण सभा भरवण्यात येते. आम्ही सुद्धा फक्त सर्वसाधारण सभा घेऊन 4 जण नावासाठी एक सभा करून सर्वसाधारण सभा पार पडू शकत होतो. पण ह्या कार्यक्रमाच्या निमित्तानं किंवा या सर्वसाधारण सभेच्या निमित्तानं समाजासाठी काहीतरी करावं, म्हणजेच समाजामधील विद्यार्थी जे चांगल्या गुणानं 10वी किंवा 12वीमध्ये उत्तीर्ण झालेले विद्यार्थी असतील किंवा वेगवेगळ्या क्षेत्रामध्ये ज्यांनी नाव कमवलं असेल तसल्या व्यक्तींचा सत्कार या कार्यक्रमाच्या माध्यमातून करावा या भावनेनं आम्ही जवळजवळ 18 वर्ष हा कार्यक्रम पार पाडत आलेलो आहोत. ಇನ್ನು ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿನಿ ವೈಷ್ಣವಿ ಕಣಗಲಿ ಮಾತನಾಡಿ, ಮೊದಲು ಜೀವನದಲ್ಲಿ ನಾವು ರೂಪಿಸಿದ ಫೌಂಡೇಶನ್ ಗಟ್ಟಿ ಇರಬೇಕು. ಇಲ್ಲದಿದ್ರೆ ನಾವು ಎಷ್ಟು ಕನಸುಗಳನ್ನ ಕಂಡ್ರೆ ನಮ್ಮ ಕನಸು ಯಾವತ್ತಿಗೂ ಕನಸು ನನಸಾಗುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ನನಗೆ ಸರಿಯಾದ ಸಮಯಕ್ಕೆ ಮಾರ್ಗದರ್ಶನ ಮಾಡಿದ ನನ್ನ ಗುರುಗಳು ಆದ ಶಶಿಕಾಂತ್ ಕಡಂಗಾವಿ ಗುರುಗಳಿಗೆ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ನನ್ನ ಭಾವನಾತ್ಮಕ ಮಾತುಗಳನ್ನಾಡಿದ್ರು. मराठी मीडियममधून शिकलेले आहे आणि BMS नंतर काय करायचं हा माझ्यासमोर मोठा प्रश्न होता. कारण की मला पुढचं MD किंवा MS करायचं होतं, पण आर्थिक परिस्थितीमुळे असं होतं की मला करायचं असेल तर गव्हर्नमेंट सीटमधूनच करायला लागणार हे मी स्वतःला सांगितलेलं. आणि त्यानुसार AIBJT एक्झाम असते, त्याच्यातून जर का टॉप 100मध्ये आपण आलो तर ऑल इंडिया इन्स्टिट्यूटमध्ये कोणत्या पण कॉलेजमध्ये स्पेशलायझेशनसाठी मला सीट भेटू शकते. आणि आता मी त्या सीटसाठी पात्र आहे. तर यासाठी
फाउंडेशन इम्पॉर्टंट असतं. आमचा पाया हा महत्त्वाचा खूप असतो आणि तो कडगाळे सरांच्यामुळे आमचा झाला. सो थँक्यू सर. तर हे आपलं फिक्स असायला पाहिजे आणि त्याच्यानुसार आपण त्या मार्गावर चाललं पाहिजे. नाहीतर ध्येय एक आणि आपण जातोय दुसरीकडे असं असेल तर मग आपण कधी काहीच करू शकत नाही. एवढं बोलून मी माझे 2 शब्द सांगतो. ಇನ್ನು ಈ ಕಾರ್ಯಕ್ರಮವನ್ನು ಶಶಿಕಾಂತ್ ಕಡಗಾವಿ, ಶಶಿಕಲಾ ಮೊರೆ, ವಿಠಲ್ ಪಾಟೀಲ್ ಅವರು ನಿರೂಪಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.